ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ವಾರ್ ನಡೆದಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಭಾರಿ ಹಿನ್ನಡೆ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ಇದೀಗ ಬ್ರೇಕ್ ಹಾಕಿದೆ. ಬಿವೈ ವಿಜಯೇಂದ್ರಗೆ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಪತ್ರ ಬರೆದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸಂದೀಪ್ ರೆಡ್ಡಿ ಆಯ್ಕೆ ತಡೆ ಹಿಡಿಯುವಂತೆ ಪತ್ರ ಬರೆಯಲಾಗಿದೆ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸೂಚನೆ ಮೇರೆಗೆ ತಡೆಗೆ ಸೂಚನೆ ನೀಡಲಾಗಿದೆ. ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಕೆಂಡ ಕಾರಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್, ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ಕಿಡಿಕಾರಿದ್ರು ಸುಧಾಕರ್. ಇದೀಗ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೇನು ಬೇಡ ಅಂತ ಅಂದ್ಬಿಟ್ಟು ತಡೆ ಹಿಡಿದಿದ್ದಾರೆ. ಇದು ಎಲ್ಲ ಒಂದ್ ಕಡೆಯಲ್ಲಿ ಸುಧಾಕರ್ಗೆ ಮೇಲ್ಗೈ ಆಗಿದೆ, ವಿಜಯೇಂದ್ರ ಅವರಿಗೆ ಹಿನ್ನಡೆ ಆಗ್ತಾ ಇದೆ. ಯಾಕಂದ್ರೆ ವಿಜಯೇಂದ್ರ ಅವರ ವಿರುದ್ಧ ನೇರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಆಗ ವಿಜಯೇಂದ್ರ ಅವರು ಸಮರ್ಥಿಸಿಕೊಂಡಿದ್ರು, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ಇದು ಹೈಕಮಾಂಡ್ ಅವ್ರು ಮಾಡಿರೋದು, ಉಸ್ತುವಾರಿಗಳು ಅಂತ ನೇಮಕ ಮಾಡಿದ್ರು ಅವ್ರು ಮಾಡಿರೋದು, ನೀವು ಹೋಗಿ ಬಂದು ನನ್ನನ್ನು ಯಾಕೆ ಹೇಳ್ತಾ ಇದ್ದೀರಾ, ಎಲ್ಲದಕ್ಕೂ ನನ್ನ ಹೆಸರು ಹೇಳೋದೇ ಚಾಳಿ ಆಗ್ಬಿಟ್ಟಿದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದೆಲ್ಲದರ ಬೆನ್ನಲ್ಲೇ ಇದೀಗ ಜಿಲ್ಲಾಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ಏನು ಹೆಸರು ಫೈನಲೈಸ್ ಆಗಿತ್ತೋ ಅದನ್ನ ತಡೆ ಹಿಡಿಯಲಾಗಿದೆ. ಈ ಮುಖಾಂತರವಾಗಿ ಸುಧಾಕರ್ ಅವರು ಏನು ಬಯಸ್ತಾ ಇದ್ರು ಅದಾದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಇದು ಸುಧಾಕರ್ಗೆ ಆಗಿರುವಂಥ ಗೆಲುವು, ವಿಜಯೇಂದ್ರ ಅವರಿಗಾಗಿರುವಂಥ ಹಿನ್ನಡೆ ಅಂತ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇದೆ. ಸುಧಾಕರ್ ಅವರು ನನ್ನನ್ನು ಕೇಳಿದೆ, ನನ್ನ ಜೊತೆ ಚರ್ಚೆ ಮಾಡಿದೆ, ನಮಗೆ ಸಪೋರ್ಟ್ ಮಾಡದೇ ಇರೋರು, ನಮಗೆ ಆಗದೆ ಇರೋರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಾನು ಎಷ್ಟೇ ಬಾರಿ ವಿಜಯೇಂದ್ರ ಅವ್ರಿಗೆ ಕರೆ ಮಾಡಿದ್ರು ನನ್ನ ಫೋನು ಎತ್ತುತ್ತಾ ಇಲ್ಲ ಅವರು ಅಂತ ಅಸಮಾಧಾನವನ್ನು ಹೊರಹಾಕಿದ್ರು. ಅದಕ್ಕೆ ವಿಜಯೇಂದ್ರ ಅವರು ನಂಗೆ ಯಾವುದೇ ಫೋನೂ ಬಂದಿಲ್ಲ, ಸುಮ್ಮನೆ ನನ್ನ ಹೆಸರು ಹೇಳೋದು ಒಂದು ಆಗ್ಬಿಟ್ಟಿದೆ, ಈಗ ಎಲ್ಲದಕ್ಕೂ ನನ್ನ ಹೆಸರೇ ಪ್ರಸ್ತಾಪಿಸುತ್ತಿದ್ದಾರೆ, ಜಿಲ್ಲಾಧ್ಯಕ್ಷರ ಆಯ್ಕೆಗೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳಿದರು. ಈ ಎಲ್ಲ ಹೈಡ್ರಾಮಾಗಳ ನಡುವೆ ಇದೀಗ ಹೈಕಮಾಂಡ್ ಎಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಸುಧಾಕರ್ ಅವರ ನಡೆಗೆ ಈಗ ಒಂದು ಕಡೆಯಲ್ಲಿ ಮೇಲುಗೈ ಆದಂಗಿದೆ, ವಿಜಯೇಂದ್ರ ಅವರಿಗೆ ಹಿನ್ನಡೆ ಆಗಿದೆ. ಸೊ ಏನೆಲ್ಲ ಹೈಡ್ರಾಮಾ ಆಯಿತು, ಈ ಪತ್ರ ಇನ್ನೇನೇನೆಲ್ಲ ಮಾಡಬಹುದು ಅಂತ ನೀತಿ ಬಿಜೆಪಿಯ ಭಿನ್ನಮತದ ವಿಚಾರ ಈಗ ದೆಹಲಿ ಅಂಗಳಕ್ಕೆ ತಲುಪಿದೆ. ವರಿಷ್ಠರ ಭೇಟಿಗಾಗಿ ಭಿನ್ನರು ಮತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಒಟ್ಟಾಗಿ ದೆಹಲಿಯಲ್ಲಿ ಕುಳಿತುಕೊಂಡಿದ್ದಾರೆ. ಅಂದ್ರೆ ಸೋಮಣ್ಣ ಅವರ ನಿವಾಸದಲ್ಲಿನ ಪೂಜೆ ಕಾರ್ಯಕ್ರಮದ ಭಾಗವಾಗಿ ತೆರಳಿದಂತಹ ಭಿನ್ನರ ಬಳಗ ಅದು ಕೂಡ ವರಿಷ್ಠರ ಭೇಟಿಗಾಗಿ ಕಾದು ಕೂತಿದೆ. ಮತ್ತೊಂದು ಕಡೆ ವರಿಷ್ಠರನ್ನ ಭೇಟಿ ಮಾಡಲೇಬೇಕು ಅಂತ ತೆರಳಿದಂತಹ ವಿಜಯೇಂದ್ರ ಅವರು ಕೂಡ ದೆಹಲಿಯಲ್ಲಿದ್ದಾರೆ. ಈ ಬೆಳವಣಿಗೆ ನಡುವಲ್ಲಿ ವಿಜಯೇಂದ್ರ ಅವರು ಹಿಂದೆ ಜಿಲ್ಲಾಧ್ಯಕ್ಷರ ನೇಮಕ ಸಂದರ್ಭದಲ್ಲಿ ಕೆಲವೊಂದಷ್ಟು ನಾಯಕರ ಅಭಿಪ್ರಾಯ ಪಡೆಯದೆ ಜಿಲ್ಲಾಧ್ಯಕ್ಷರ ನೇಮಕ ಮಾಡಿದ್ರು ಅನ್ನುವಂತ ಆರೋಪ ಇತ್ತು. ಆ ಆರೋಪಕ್ಕೆ ಪೂರಕ ಅನ್ನುವಂತೆ ಸಂಸದ ಸುಧಾಕರ್ ಅವರು ನೇರವಾಗಿ ವಿಜಯೇಂದ್ರ ಅವರ ಮೇಲೆ ವಾಗ್ದಾಳಿಯನ್ನ ಮಾಡಿ ತಮ್ಮ ವಿಚಾರ ಪರಿಗಣನೆಗೆ ತೆಗೆದುಕೊಳ್ಳದೆ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ನೇಮಕ ಮಾಡಲಾಗಿದೆ, ಇದು ಸರಿಯಾದ ಕ್ರಮ ಅಲ್ಲ, ನಾನು ಈ ವಿಚಾರದ ಬಗ್ಗೆ ಅಪಸ್ವರವನ್ನ ಎತ್ತಿದ್ದೇನೆ, ಜೊತೆಗೆ ಇದರ ವಿರುದ್ಧ ಹೋರಾಟ ಮಾಡ್ತೇನೆ, ವರಿಷ್ಠ ನಾಯಕರ ಗಮನಕ್ಕೆ ತರ್ತೇನೆ ಎನ್ನುವಂತ ಮಾತನ್ನ ಹೇಳಿ ಪಕ್ಷದ ವಿರುದ್ಧ ಮತ್ತು ರಾಜ್ಯಾಧ್ಯಕ್ಷರ ವಿರುದ್ಧ ಅಸಮಾಧಾನವನ್ನು ತೋಡ್ಕೊಂಡಿದ್ರು. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ನಾಯಕರು ದೊಡ್ಡಬಳ್ಳಾಪುರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ನಿಲುವೊಂದನ್ನು ಪ್ರಕಟ ಮಾಡಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆ ಮೇರೆಗೆ ಅಲ್ಲಿ ನೇಮಕವಾಗಿದ್ದಂತಹ ಜಿಲ್ಲಾಧ್ಯಕ್ಷರ ನೇಮಕಾತಿಯನ್ನ ತಡೆ ಹಿಡಿದಿದ್ದಾರೆ. ಈ ಬೆಳವಣಿಗೆ ಸುಧಾಕರ್ ಅವರ ವಿಚಾರದಲ್ಲಿ ಮೇಲುಗೈಯನ್ನು ಸಾಧಿಸಿದ್ರು ಕೂಡ ಬಿಜೆಪಿಯ ಆಂತರಿಕ ವಿಚಾರದಲ್ಲಿ ಮತ್ತೆ ಸಂಘರ್ಷವನ್ನು ತರಬಹುದು ಅನ್ನುವಂತ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ವಿಜಯೇಂದ್ರ ಅವರು ತಮ್ಮ ಪರ ಇರುವಂತವ್ರನ್ನ ಮಾತ್ರ ಇದಕ್ಕೆ ನೇಮಕ ಮಾಡ್ತಿದ್ದಾರೆ, ನಮ್ಗೆ ಅವಕಾಶ ಇಲ್ಲ ಅನ್ನುವಂತ ಮಾತನ್ನ ಎಲ್ಲರೂ ಕೂಡ ಹೇಳಿದ್ರು. ಆದ್ರೆ ಹೈಕಮಾಂಡ್ ನಾಯಕರು ಇದಕ್ಕೆ ತಡೆ ಹಾಕುವ ಮುಖಾಂತರ ಪಕ್ಷದ ಆಂತರಿಕ ವ್ಯವಹಾರವನ್ನ ಮತ್ತು ಆಂತರಿಕ ನಿರ್ಧಾರವನ್ನ ಎಲ್ಲರೂ ಕೂಡ ನಿರ್ಧರಿಸಬೇಕು ಅನ್ನುವಂತಹ ನೆಲಗಟ್ಟಿಗೆ ಬಂದಿದ್ದಾರೆ. ಅದರ ಭಾಗವಾಗಿ ಇದನ್ನು ತಡೆ ಹಿಡಿದಿದ್ದಾರೆ. ಈ ಬೆಳವಣಿಗೆ ವಿಜಯೇಂದ್ರ ಅವರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನ ನೋಡಬೇಕು. ಸದ್ಯಕ್ಕೆ ಈಗಿರುವಂತಹ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರ ಪದವಿಗೆ ಪೂರಕವಾಗುವ ರೀತಿಯಲ್ಲಿ ಎಲ್ಲವನ್ನ ನಿರ್ಧಾರ ಮಾಡಲಾಗಿದೆ ಅನ್ನುವಂತ ಗಂಭೀರ ಆರೋಪವನ್ನ ಭಿನ್ನರ ಬಣವೂ ಸೇರಿದಂತೆ ಬಿಜೆಪಿ ತಟಸ್ಥ ನಾಯಕರು ಮಾಡಿದ್ರು. ಈಗ ಈ ವಿಚಾರಗಳೆಲ್ಲವುಗಳ ಬಗ್ಗೆ ಆಮೂಲಾಗ್ರ ಪರಿಗಣನೆ ಮಾಡಿ ಪರಿಶೀಲನೆ ಮಾಡಬೇಕಾಗುತ್ತೆ. ದೆಹಲಿ ಚುನಾವಣೆ ಬಳಿಕ ಬಿಡುವಾಗಿರುವಂತಹ ಬಿಜೆಪಿ ವರಿಷ್ಠರು ಈ ಎಲ್ಲಾ ವಿಚಾರಗಳ ಬಗ್ಗೆ ಗಮನವನ್ನು ಹರಿಸಬಹುದು. ಹಾಗೆ ಸಮಸ್ಯೆ ಪೀಡಿತ ರಾಜ್ಯದ ಬಿಜೆಪಿಗೆ ಸರಿಯಾದಂತಹ ಚಿಕಿತ್ಸೆಯನ್ನ ಕೂಡ ಕೊಡಬಹುದು ಅನ್ನುವಂತ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.